ಇಷ್ಟೇ ಇವನ್ ಟ್ಯಾಲೆಂಟ್. ನಿನ್ನ ಸೊಂಟದಲ್ಲಿ ನಿಂತ್ಕೊಂಡು ಹಲ್ಲುಚ್ಕೊಂಡು ಸ್ನಾನ ಮಾಡಿ ತಲೆ ಬಾಚ್ಕೊಂಡ್ ಬಾ. ಕೇಳಕ್ ಬೇಡ 1000 ಸಲ ಹೇಳಿದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಇವತ್ತಿನ ಪ್ರೋಮೋ ನೋಡಿದೆ. ಆ ಪ್ರೋಮೋದಲ್ಲಿ ಏನಿದೆ ಅಂತ ನಿಮಗೆ ಹೇಳೋದಕ್ಕಿಂತ ಮೊದಲು, ಇದುವರೆಗೂ ಯಾರೇ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರಿಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರ್ತವೆ. ಇವತ್ತಿನ ಪ್ರೋಮೋದಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರಿಗೂ ಧ್ರುವಂತು ಮತ್ತು ಗಿಲ್ಲಿ ನಟ ಅವರ ನಡುವೆ ಸ್ವಲ್ಪ ಹಿಂಗೆ ಮಾತಿನ ಚಕಮಕಿ ನಡೆಯುತ್ತೆ. ಹೀಗೆ ಮಾತಿನ ಚಕಮಕಿ ನಡೀತಾ ಇರ್ಬೇಕಾದ್ರೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ಟ್ರಿಗರ್ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ನನ್ನನ್ನ ಪದೇ ಪದೇ ಕೆಣಕ್ಬೇಡ ಅಂತಂದೇಳಿ ನಿನಗೆ 1000 ಸಲ ಹೇಳಿದೀನಿ ಗಿಲ್ಲಿ, ಆದ್ರೂ ನೀನ್ ನನ್ನನ್ನ ಕೆಣಕ್ತಾನೆ ಇದೀಯ ಅಂದ್ಮೇಲೆ ಬಾ ಬಾ ನಾನು ರೆಡಿ, ಆ ಕಡೆ ಕೆಳ್ದೇ ಬಿಡೋಣ, ಇವತ್ತಿಂದ ನಿನ್ ಟೈಮ್ ಸ್ಟಾರ್ಟ್ ಕಣ ಅಂತೇಳಿ ಅಶ್ವಿನಿ ಗೌಡ ಅವ್ರು ಗಿಲ್ಲಿ ಗೆಲ್ತಿದ್ರೆ, ಅಯ್ಯೋ ನೀವಿಬ್ರು ಸಮಯದ ಗೊಂಬೆಗಳು ಬಿಡಮು ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಧ್ರುವಂತ ಅವರು ಏ ಗಿಲ್ಲಿ ನಟರಾಜ್, ನಿನ್ನ ಆಟ ಇವತ್ತಿಂದ ಬಂದ್ ಕಣೋ ಅಂತ ಧ್ರುವಂತ ಅವ್ರು ಹೇಳ್ತಾರೆ. ಇವತ್ತಿನ ಪ್ರೋಮೋ ಯಾಕೋ ಒಂಥರ ಸಾಕಾಗಿದೆ. ಎಲ್ರನ್ನೂ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರ ಅನ್ಸುತ್ತೆ. ಯಾಕಂದ್ರೆ ನಿನ್ನೆನೆ ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ವಿ, ಧ್ರುವಂತ ಅವರು ಹಾಗೆ ಅಶ್ವಿನಿ ಗೌಡ ಅವರು ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ರು. ಅಂದ್ರೆ ಜನಗಳಿಗೆ ಗಿಲ್ಲಿ ಅವ್ರನ್ನ ಬೇರೆ ತರ ತೋರ್ಸೋದಕ್ಕೆ ಅವರಿಬ್ರು ಮಾತುಕತೆ ಆಡ್ತಾ ಇದ್ರು. ಯಾಕೋ ನನಗೆ ಅನ್ಸುತ್ತೆ ಆದಷ್ಟು ಗಿಲ್ಲಿ ಅವ್ರನ್ನ ಒಂಥರ ಬೇರೆ ತರ ಜನಗಳಿಗೆ ಕೆಟ್ಟದಾಗೆ ಬಿಂಬಿಸೋ ತರ ಮಾಡಿದ್ರೆ ಇವರು ಈ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಗೆ ಹೋಗ್ಬೋದು ಅಂತ ಇವರು ಒಂದು ಭ್ರಮೆಲಿದಾರಂತ ನಮ್ಮ ಪ್ರೇಕ್ಷಕರು ತಿಳ್ಕೊಂಡವ್ರೆ. ಆದ್ರೆ ಯಾರೇನೇ ಮಾಡ್ಲಿ, ಯಾರೇನೇ ಅನ್ಲಿ, ಯಾರೇನೇ ಇದು ಮಾಡ್ಲಿ, ಆದ್ರೆ ಗಿಲ್ಲಿ ಅವ್ರು ನಗ್ನಾಗ್ತಾ ಎಲ್ರಿಗೂ ಟಾಂಗ್ ಕೊಡ್ತಾರೆ. ಹಾಗೇನೆ ಈ ವಾರ ಒಂದು ಕ್ಯಾಪ್ಟನ್ ಟಾಸ್ಕ್ ಇದೆಯಲ್ಲ, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಈ ಕ್ಯಾಪ್ಟನ್ ಅಂದ್ರೆ ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಅದು ಯಾರಿಗೆ ಆ ಅದೃಷ್ಟ ಒಲ್ದಿದೆ ಅಂತ ನೋಡ್ಬೇಕು. ಈಗಾಗಲೇ ಅಶ್ವಿನಿ ಗೌಡ ಅವರು ರಾಣಿಯಾಗಿ ಕ್ಯಾಪ್ಟನ್ ರೇಸ್ ಅಲ್ಲಿ ಇದ್ದಾರೆ. ಗಿಲ್ಲಿ ಅವರು ಮಹಾರಾಜನಾಗಿ ಕ್ಯಾಪ್ಟನ್ ರೇಸ್ ಅಲ್ಲಿ ಇದ್ದಾರೆ. ಈಗ ನೆಕ್ಸ್ಟ್ ಯಾರು ಒಂದು ಆ ಕ್ಯಾಪ್ಟನ್ ರೇಸ್ಗೆ ಬರ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಅದು ಯಾರಿಗೆ ಅದೃಷ್ಟ ಒಲ್ದಿದೆಯೋ, ಡೈರೆಕ್ಟ್ ಫಿನಾಲಿಗೆ ಹೋಗೋ ಅದೃಷ್ಟ ಯಾರಿಗೆ ಒಲ್ದಿದೆಯೋ ಗೊತ್ತಿಲ್ಲ. ಇದೇ ಲಾಸ್ಟ್ ಕ್ಯಾಪ್ಟನ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ನೋಡೋಣ, ಎಲ್ರೂ ಕಾದ್ ನೋಡೋಣ. ಇವತ್ತಿನ ಎಪಿಸೋಡ್ ಸಾಕಾಗಿರುತ್ತೆ. ಗಿಲ್ಲಿ ಅವ್ರನ್ನ ಮಾತು ಹೇಳ್ತಾರೆ, ನೀವಿಬ್ರು ಒಂಥರ ಸಮಯದ ಗೊಂಬೆಗಳ ತರ ಆಗಿಬಿಟ್ಟಿದ್ದೀರಾ ಅಂತ ಅಶ್ವಿನಿ ಗೌಡಗೂ ಮತ್ತೆ ಧ್ರುವಂತ ಅವ್ರಿಗೆ ಹೇಳ್ತಾರೆ. ನೀವು ಮೊದಲಿಂದ ನೋಡ್ಕೊಂಬನ್ನಿ, ಅಶ್ವಿನಿ ಗೌಡ ಮೇಡಮ್ ಅವ್ರಿಗೆ ಜೊತೆಗೊಬ್ರು ಯಾರಾದ್ರೂ ಇರಲೇಬೇಕು. ಅವರು ಒಬ್ರು ಇದ್ರೇನೆ ಅವರಿಗೆ ಒಂಥರ ಆಟ ಆಡಕ್ಕೆ ಒಂದು ಜೋಶು. ಹಾಗಾಗಿ ಅವರು ಈಗ ಧ್ರುವಂತ ಅವ್ರನ್ನ ಜೊತೆಗೆ ಇಟ್ಕೊಂಡ್ರೆ, ಎಲ್ರೂ ಹೇಳೋ ಪ್ರಕಾರ ಧ್ರುವಂತ ಅವ್ರನ್ನ ಅಶ್ವಿನಿ ಗೌಡ ಮೇಡಮ್ ಅವರು ಈ ವಾರ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇವತ್ತಿನ ಬಿಗ್ ಬಾಸ್ನ ತಪ್ಪದೆ ವೀಕ್ಷಿಸಿ. ರಾತ್ರಿ 9:30ಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ನನ್ನ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.